ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ. ನಮಸ್ತೆ ವೀಕ್ಷಕರೇ, ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ತುಂಬ ಹೃದಯದ ಸ್ವಾಗತ. ಮಿಥುನ ರಾಶಿ. ಮಿಥುನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಈಗ. ಮಿಥುನ ರಾಶಿಯ ವಿಚಾರಕ್ಕೆ ಬಂದ್ರೆ ನೋಡಿ, ಮಿಥುನ ರಾಶಿಯಲ್ಲಿ 12ನೇ ಮನೆಯಲ್ಲಿ ಒಂದು ಗುರುವಿನ ಸಂಚಾರ, ಗುರುವಿನ ಗೋಚಾರ ಇರೋದ್ರಿಂದ ಇದು ನಿಮಗೆ 12ನೇ ಮನೆ ನಾವು ವ್ಯಯಸ್ಥಾನ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಹಲವಾರು ತೊಂದರೆಗಳು ಬರುವಂತಹ ಚಾನ್ಸಸ್ ಇರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಹಣದ ನಷ್ಟವನ್ನ ನಾವು ಮೊದಲಿಂದ ಹೇಳ್ತೀವಿ. ನೋಡಿ, ಯಾರು ಈ ಒಂದು ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡ್ಲಿಕ್ಕೆ ಮುಂದಾಗಿರ್ತಾರೋ ಇವರು ತುಂಬಾ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಯಾರು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡ್ತಾ ಹೋಗ್ತೀರಾ ಇಂಥವ್ರು ಕೂಡ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಉತ್ತಮವಾದಂತಹ ಫಲಗಳು ಅಂತಂದ್ರೆ, ವಿದೇಶಕ್ಕೆ ಯಾರು ಹೋಗ್ತಿರೋ ವಿದೇಶಕ್ಕೆ ಹೋಗುವಂತವರಿಗೆ ಇದು ತುಂಬಾ ಉತ್ತಮವಾದಂತಹ ಸಹಾಯ. ನೀವು ಪಾಸ್ಪೋರ್ಟ್ ಅಥವಾ ವೀಸಾ ಏನಾದ್ರು ಮಾಡಿಸ್ಬೇಕು ಅಂತಿದ್ರೆ ಮಾಡಿಸಿ. 100% ಈ ವರ್ಷದಲ್ಲಿ ನೀವು ವಿದೇಶಕ್ಕೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈ ಮಿಥುನ ರಾಶಿಯವರ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಎಜುಕೇಶನ್ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಯಾವುದೇ ರೀತಿ ಕೊರತೆಗಳು ಬರ್ಲಿಕ್ಕೆ ಹೋಗಲ್ಲ. ಇದಕ್ಕೆ ಪರಿಹಾರಗಳನ್ನ ನೀವು ತಿಳಿಸ್ತಾ ಹೋಗ್ತೀವಿ. ಆ ಪರಿಹಾರಗಳನ್ನ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನೀವು ಎಜುಕೇಶನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದಾಗಿದೆ. ಮತ್ತೆ ಇಲ್ಲಿ ನೀವು ನಿಮಗೆ ಒಂದು ಸಜೆಷನ್ ನಾನು ಕೊಡೋದೇನು ಅಂತಂದ್ರೆ, ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ನಿಮ್ಮಲ್ಲಿ ಏನಾದ್ರು ಹಣ ಸ್ಟಾಕ್ ಇದ್ರೆ ನೀವು ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು. ಬಿಸ್ನೆಸ್ ಅಂದ್ರೆ ನೀವು ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡೋಕೆ ಹೋಗಬೇಡಿ. ಓನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಬಿಸ್ನೆಸ್ ಅನ್ನು ಮಾಡೋದ್ರಿಂದ ನಿಮಗೆ ಲಾಭವನ್ನ ಇದು ತಂದುಕೊಡ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಅನವಶ್ಯಕವಾಗಿ ನಿಮಗೆ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ದುಡ್ಡು ಇರುತ್ತೆ, ನೀವು ದುಡ್ಡನ್ನು ಹಾಗೆ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಅನವಶ್ಯಕವಾಗಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ವೈಫ್ ಅಂದ್ರೆ ನಿಮ್ಮ ಹೆಂಡತಿಗಾಗಿರ್ಬೋದು ಅನವಶ್ಯಕವಾಗಿ ಯಾವುದಾದ್ರೂ ಅನಾರೋಗ್ಯ ಸಂಭವಿಸಬಹುದು. ಆ ಸಂಭವಿಸಿದಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಬಂದಂತಹ ದುಡ್ಡು ಹಾಗೆ ಖರ್ಚಾಗುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಈಗಲೇ ಮಾಡಿ. ನೀವೀಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಬರೋದನ್ನ ನೀವು ತಪ್ಪಿಸಬಹುದಾಗಿದೆ. ಮುಂದಿನ ವಿಚಾರಕ್ಕೆ ಬಂದ್ರೆ, ಇಲ್ಲಿ ನಿಮ್ಮಲ್ಲಿ ಏನಾದ್ರು ಸೈಟ್ಗಳಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರು ವಾಹನಗಳಿದ್ರೆ, ನಿಮ್ಮಲ್ಲಿ ಏನಾದ್ರು ಕೆಲವೊಂದು ಅಸೆಟ್ಸ್ ಗಳನ್ನ ಮಾಡಿದ್ರೆ, ಆರ್ನಮೆಂಟಲ್ ಆಭರಣಗಳನ್ನ ಮಾಡಿದ್ರೆ ಕಳೆದುಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಮನೆಯಲ್ಲಿ ಕಳ್ಳರು ಬಂದ್ಬಿಟ್ಟು ನಿಮ್ಮ ಆಭರಣವನ್ನ ಕದ್ಕೊಂಡು ಹೋಗುವಂತ ಚಾನ್ಸಸ್ ಇದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ವಾಹನಗಳೇನಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ಇದನ್ನ ಮಾರೋಕೆ ತುಂಬಾ ಒಳ್ಳೆ ಟೈಮ್ ಇದು. ಯಾರಿಗಾದ್ರೂ ನೀವು ಮಾರಲೇಬೇಕು, ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂದ್ರೆ ಜಸ್ಟ್ ವಾಹನವನ್ನ ಮಾರಬಹುದಷ್ಟೇ, ಖರೀದಿ ಮಾಡ್ಲಿಕ್ಕೆ ಬಿಡಲ್ಲ. ಅದು ವಾಹನಗಳನ್ನ ಸೇಲ್ ಮಾಡದಿದ್ರೆ ಮಾಡಿ. ನಿಮ್ಮಲ್ಲಿ ಏನಾದ್ರು ಸಾಲದವರೇ ಜಾಸ್ತಿ ಇದ್ರೆ ಇನ್ನೂ ಸಾಲವನ್ನ ಜಾಸ್ತಿ ತಂದು ಒಡ್ಡುತ್ತಿದ್ದು. ಈ ಸಾಲ ಈಗ 10 ಲಕ್ಷ ಇದೆ ಅನ್ಕೊಳ್ಳಿ, ಇನ್ನು 20 ಲಕ್ಷ ಸಾಲ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಆಸ್ತಿ ಮನೆ ಮಠಗಳನ್ನೆಲ್ಲ ಮಾರಿಸುವಂತದ್ದು ಮಾಡುತ್ತಿದ್ದು. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಮತ್ತೆ ಯಾರ್ದಾದ್ರೂ ಕೇಸ್ಗಳು ಕೋರ್ಟ್ ಅಲ್ಲಿ ಇದ್ರೆ ಜೈಲಿಗೆ ಹೋಗುವಂತಹ ಸಾಧ್ಯತೆನೂ ತುಂಬಾ ಇದೆ. ಹಾಗಾಗಿ ಮತ್ತೆ ಕೋರ್ಟ್ ಅಲ್ಲಿ ಏನಾದ್ರು ಕೇಸ್ಗಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವಲ್ಪ ನೀವು ನಿಷ್ಠೆಯಿಂದ ಧರ್ಮದಿಂದ ನಡೀತಾ ಹೋಗಿ. ಸ್ವಲ್ಪ ನೀವು ಈ ಒಂದು ಟೈಮಲ್ಲಿ ಸ್ಕಿಪ್ ಆಗೋದು ಒಳ್ಳೇದು. ಅಂದ್ರೆ ಈ ಒಂದು ವರ್ಷಗಳ ಕಾಲ ಜೈಲು ವಾಸ ಅಂತಲೂ ತುಂಬಾ ತೋರಿಸ್ತಾ ಇದೆ. ಮತ್ತೆ ಇನ್ನೊಂದು, ನಿಮಗೆ ಮೋಸ ಮಾಡುವಂತ ಚಾನ್ಸಸ್ ಇದೆ. ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ನೀವು ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ, ಯಾರಿಗಾದ್ರು ಶೇರಿಂಗ್ ಹಾಕಿದ್ರೆ, ಟ್ರೇಡಿಂಗ್ ಹಾಕಿದ್ರೆ. ನೋಡಿ, ಇಂದಿನ ದಿನಮಾನಗಳಲ್ಲಿ ಈ ಶೇರ್ ಮತ್ತೆ ಟ್ರೇಡಿಂಗ್ ಅನ್ನೋದು ತುಂಬಾ ನಡೀತಾ ಹೋಗ್ತಾ ಇದೆ. ಈ ಮತ್ತು ಶೇರ್ ಮತ್ತೆ ಟ್ರೇಡಿಂಗ್ ಅನ್ನೋದು ಒಂದು ದಂಧೆ ಆಗ್ಬಿಟ್ಟಿದೆ. ಇದನ್ನ ನೀವು ನೋಡಿ, ಜೆನ್ಯೂನ್ ಪರ್ಸನ್ ಇದ್ರೆ ನೀವು ಶೇರ್ ಮತ್ತೆ ಟ್ರೇಡಿಂಗ್ ಹಾಕಿ. ಅದು ಇಂಡಿಯನ್ ಅಕೌಂಟ್ ಆಗಿದ್ರೆ ಮಾತ್ರ ಯೂಸ್ ಮಾಡಿ. ಈ ಫಾರಿನ್ ಅಕೌಂಟ್ ಗಳಲ್ಲಿ ನನ್ನಲ್ಲಿ ತುಂಬಾ ಕಾಲ್ಸ್ ಬರುತ್ತೆ. ನಾನು ಯಾರಿಗೋ ಶೇರ್ ಹಾಕಿದೀನಿ, 5-6 ಲಕ್ಷ ಕಳ್ಕೊಂಡಿದ್ದೀನಿ. ಅದು 5-6 ಅಲ್ಲ, 20-30 ಲಕ್ಷ ಗಟ್ಟಲೆ ಶೇರ್ಗೆ ಹಾಕ್ಬಿಟ್ಟು ಟ್ರೇಡಿಂಗ್ ಹಾಕ್ಬಿಟ್ಟು ಕಳ್ಕೊಂಡಿರೋ ಚಾನ್ಸಸ್ ನೋಡಿದ್ದೀನಿ ನಾನು. ಹಾಗಾಗಿ ಟ್ರೇಡಿಂಗ್ ಹಾಕೋರು, ಶೇರ್ ಹಾಕೋರು ತುಂಬಾ ಹುಷಾರಿರ್ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜ್ಯೋತಿಷಿಗಳು ಇರ್ತಾರಲ್ವಾ, ಅದರಲ್ಲೂ ಕೂಡ ಈ ಜ್ಯೋತಿಷಿಗಳಲ್ಲಿ ಈಗ ಸುಮ್ಮನೆ ನಿಮ್ಗೇನೋ ದೋಷ ಇದೆ, ಆ ದೋಷ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಯಾರಾದ್ರೂ ಕೇಳಿ ನಿಮಗೆ ಮೋಸ ಮಾಡುವಂತ ಚಾನ್ಸಸ್ ಇರುತ್ತೆ. ಹುಷಾರಾಗಿ. ನಿಮ್ಮಲ್ಲಿ ಏನಾದ್ರು ಜೆನ್ಯೂನ್ ಪರ್ಸನ್ಸ್ ಇದ್ರೆ, ನಿಮ್ಮ ಸುತ್ತಮುತ್ತಲಿನ ಪರ್ಸನ್ ಒಬ್ಬ ಪಂಡಿತರು ಅವ್ರು ನೋಡಿದ್ರೆ ಒಳ್ಳೆಯವರಪ್ಪ, ಇವರು ಜೆನ್ಯೂನ್ ಪರ್ಸನ್ ಅಂದ್ರೆ ಅಂತವರಿಗೆ ಸ್ವಲ್ಪ ದುಡ್ಡು ಹಾಕಿ ಮಾಡ್ತಾ ಹೋಗಿ. ಅನಾವಶ್ಯಕವಾಗಿ ದುಡ್ಡನ್ನ ಕಳ್ಕೊಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ನಿಮ್ಮ ಮನೆಯಲ್ಲಿ ತಾಯಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು ಅನಾರೋಗ್ಯದ ಹೇಳಿದ್ನಲ್ಲ, ಫ್ಯಾಮಿಲಿ ಯಾರಿಗಾದ್ರು ಒಬ್ಬರಿಗೆ ಅನಾರೋಗ್ಯ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನಂತಂದ್ರೆ, ನೀವು ಸಡನ್ ಆಗಿ ಸಿಟ್ ಮಾಡ್ಕೊಂಡ್ಬಿಡ್ತೀರಾ. ಸಿಟ್ ಮಾಡ್ಕೊಂಡು ತುಂಬಾ ಶಾರ್ಟ್ ಟೆಂಪರ್ ಆಗ್ಬಿಟ್ಟು BP ಎಲ್ಲ ವೇರಿಯೇಷನ್ ಮಾಡ್ಕೊಳ್ಳೋಂಥದ್ದು, ಲೋ BP ಅಥವಾ ಹೈ BP ಅನ್ನು ಮಾಡ್ಕೊಂಡು ಹಾಸ್ಪಿಟಲೈಸ್ ಆಗುವಂಥದ್ದು ತುಂಬಾ ಇರುತ್ತೆ. ಫ್ಯಾಮಿಲಿಲೆಲ್ಲ ಹಾಸ್ಪಿಟಲೈಸ್ ಆಗೋದು ತೋರಿಸ್ತಾ ಇದೆ. ಹಾಗಾಗಿ ಒಂದು ಮಿಥುನ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸುಮ್ಮನೆ ಅನ್ನೆಸೆಸರಿಯಾಗಿ ಧನ ವ್ಯಯ ಆಗುತ್ತೆ. ಹಣಕಾಸನ್ನ ಕಳೆದುಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಕಾರ್ಯ ನಷ್ಟ. ಯಾವುದೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಕಾರ್ಯ
ಸಂತೃಪ್ತಿಯಾಗಿ ಈಡೇರಲ್ಲ, ಮತ್ತೆ ಒಂದು ಕಾರ್ಯಕ್ಕೆ ಶುಭಾರಂಭ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ನೀವು ತುಂಬಾ ಜಾಗರೂಕತೆಯಿಂದ ಹೊಸದಾಗಿ ಏನಾದರೂ ಶಾಪನ್ನು ಓಪನ್ ಮಾಡಬೇಕಂತಿದ್ರೆ, ಹೊಸದಾಗಿ ಏನಾದರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತಿದ್ರೆ, ಸ್ವಲ್ಪ ಈ ಒಂದು ವರ್ಷ ನೀವು ನಿಧಾನಗತಿಯಲ್ಲಿ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ತುಂಬಾ ಹುಷಾರಾಗಿ ನೀವು ಬಿಸ್ನೆಸ್ ನೋಡ್ಬೇಕಾಗುತ್ತೆ. ಮತ್ತೆ ನೀವು ಹಣವನ್ನ ಕಳೆದುಕೊಳ್ಳುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಜೋಬಲ್ಲಿ ಏನಾರು ಹಣ ಇಟ್ಕೊಂಡ್ರೆ ಪಿಟ್ ಪಾಕೆಟ್ ಆಗುವಂಥದ್ದು, ಅದಕ್ಕೋಸ್ಕರ ಹಣಗಳನ್ನ ಜಾಸ್ತಿ ಜೋಬಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಈಗೆಲ್ಲ ಗೂಗಲ್ ಪೇ, ಫೋನ್ ಪೇ ಬಂದಿದೆ. ಸೊ ಅಕೌಂಟ್ ಅನ್ನ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಮತ್ತೆ ಮೊಬೈಲ್ ಕಳ್ಕೊಳ್ಳೋದು, ನಿಮ್ಮಲ್ಲಿ ಮನೇಲಿ ಏನಾದ್ರು ಬಂಗಾರ ಇಟ್ಟಿದ್ರೆ ಕಳ್ಕೊಳ್ಳೋದು, ಇದೆಲ್ಲ ಚಾನ್ಸಸ್ ಇದೆ. ಕಳ್ಳರ ಕಾಟನು ಜಾಸ್ತಿ ಇರುತ್ತೆ, ತುಂಬಾ ಹುಷಾರಾಗಿರಿ. ಮತ್ತೆ ಹೂಡಿಕೆ ನಷ್ಟ ನಾನು ನಿಮಗೆ ತಿಳಿಸಿದ್ದೇನೆ. ಹಾಗಾಗಿ ಎಲ್ಲೂ ಹಣವನ್ನ ಹೂಡಿಕೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಇದ್ರೆ ಭದ್ರವಾಗಿ ಇಟ್ಕೊಳ್ಳಿ ಅಷ್ಟೇ. ನೀವು ಯಾವ್ದಾದ್ರು ಒಂದು ಸೈಡ್ ಗೀಟ್ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳಿ, ಬಟ್ ಮಾರ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಬಿಟ್ಟು ರಹಸ್ಯ ದಾಖಲೆಗಳ ಹುಡುಕಾಟ. ಸೊ ನೋಡಿ, ಇಲ್ಲಿ ನಿಮಗೆ ರಹಸ್ಯ ದಾಖಲೆಗಳ ಹುಡುಕಾಟ ಹೋದ್ರೆ ನಿಮಗೆ ಸಿಗುವಂತ ಚಾನ್ಸಸ್ ಇದೆ. ಅಂದ್ರೆ ನಿಮ್ಮ ಒಂದು ಆಸ್ತಿ ಇರುತ್ತೆ, ಅಸೆಟ್ಸ್ ಇರುತ್ತೆ, ಅದು ನಿಮಗೆ ಗೊತ್ತಿರಲ್ಲ ಏನಾಗಿದೆ ಎಂತಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನ ಹುಡುಕೋದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಹೋಗಿ. ನಿಮ್ಮ ಲೆಕ್ಕಪತ್ರಗಳಾಗಿರ್ಬೋದು ಅಥವಾ ಏನಾದ್ರು ಹಿಂದಿನ ಇರೋದು ಪಾಣಿ ಆಗಿರ್ಬೋದು, ಖಾತೆಗಳಾಗಿರ್ಬೋದು, ಇವೆಲ್ಲ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಈ ಒಂದು ವಿಚಾರದಲ್ಲಿ ಸಂಶೋಧನೆಯಲ್ಲಿ ಯಶಸ್ಸು ಕಾಣ್ತಾ ಹೋಗುತ್ತೆ. ನೋಡಿ, ಯಾರು ಮಿಥುನ ರಾಶಿಯಲ್ಲಿ ಈ DRDO ಸಂಸ್ಥೆಗಳಾಗಿರ್ಬೋದು ಅಥವಾ ಸೈಂಟಿಸ್ಟ್ ಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಅಂದ್ರೆ ಈ ರಿಸರ್ಚ್ ಸೆಂಟರ್ಗಳಲ್ಲಿ ವರ್ಕ್ ಮಾಡುವಂತವರಿಗೆ ಯಶಸ್ಸನ್ನ ಕಾಣೋದು ತುಂಬಾ ಸಖತ್ತಾಗಿ ತೋರಿಸ್ತಾ ಇದೆ ಇಲ್ಲಿ. ಮತ್ತೆ ಇಲ್ಲಿ ಆಸ್ಪತ್ರೆಗೆ ದಾಖಲಾಗ ತೋರಿಸ್ತಾ ಇದೆ. ಸ್ವಲ್ಪ ಆಸ್ಪತ್ರೆಗೆ ದಾಖಲಾಗೋದು ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಸೊ ಇದಕ್ಕೆ ಒಂದು ಉತ್ತಮವಾದಂತಹ ಪರಿಹಾರ ಹೇಳ್ತೀನಿ ನೋಡಿ. ಆಸ್ಪತ್ರೆಗೆ ಗ್ರಹಗಳು ನಮ್ಮನ್ನ ಕರೆದುಕೊಂಡು ಹೋಗೋಕ್ಕಿಂತ ಮುಂಚೆ ನಾವೇ ವಾಲಂಟಿಯರ್ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಟ್ರೆ ಸೊ ಅಲ್ಲಿಗೆ ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ. ಇದು ಒಂದು ಒಳ್ಳೆ ರೆಮಿಡೀಸ್. ಇದು ನಾನು ತುಂಬಾ ಜನಕ್ಕೆ ಹೇಳ್ತೀನಿ. ಬೈಕಲ್ಲಿ ಬೀಳುವಂತ ಚಾನ್ಸಸ್ ಇರುತ್ತೆ, ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅಂತವರಿಗೆ ನಾನು ಹೇಳೋದಿಷ್ಟೇ, ನೀವೇ ವಾಲಂಟಿಯರ್ ಹೋಗಿ ಬಂದ್ಬಿಡಿ. ಈಗ ನೀವು ಹಳ್ಳಿಗಳಲ್ಲಿ ಇದೀರಿ ಅನ್ಕೊಳ್ಳಿ, ಸಿಟಿಗೆ ಏನಾದ್ರು ಮಾರ್ಕೆಟ್ಗೆ ಏನಾದ್ರು ತಗೊಂಬರಕ್ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಜಸ್ಟ್ ಒಂದ್ ರೌಂಡ್ ನೀವು ಹಾಸ್ಪಿಟಲ್ಗೆ ಹೋಗಿ ಬರೋದ್ರಿಂದ ನಿಮಗೆ ಗ್ರಹಗಳು ನಿಮ್ಮನ್ನ ಅಲ್ಲಿ ಕರೆಸ್ಕೊಳ್ಳೋ ತಪ್ಪುತ್ತೆ, ನಿಮಗೆ ಅದು ಪರಿಹಾರ ಆಗುತ್ತೆ. ಹಾಗಾಗಿ ವರ್ಷ ಅಂದ್ರೆ ಈಗ 12 ಟೈಮ್, ಈಗ 1 ವರ್ಷಗಳ ಕಾಲ ಗುರು ಸಂಚಾರ ಇರುತ್ತೆ ಇಲ್ಲಿ, ಅಂದ್ರೆ ವ್ಯಾಸ್ಥಾನದಲ್ಲಿ ಇರೋದ್ರಿಂದ ತಿಂಗಳಿಗೆ ಒಂದ್ಸಲ ನೀವು ಸಿಟಿಗೆ ಹೋಗಿ ಆಸ್ಪತ್ರೆಲಿ ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ಒಂದು ಕ್ಯಾಂಟೀನ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ, ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಕ್ಯಾಂಟೀನ್ ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡ್ ಬನ್ನಿ, ನಿಮಗೆ ಯಾವ ಕಾಯಿಲೆನೂ ಬರಲ್ಲ. ಸೊ ಅಲ್ಲಿಗೆ ನಿಮಗೆ ದುಡ್ಡು ಸೇವಿಂಗ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಪರಿಹಾರ, ಇದನ್ನ ಮಾಡ್ತಾ ಹೋಗಿ. ಮತ್ತೆ ನೆಕ್ಸ್ಟ್ ನಿಮ್ಮ ವಿಚಾರಕ್ಕೆ ಹೋದ್ರೆ, ನಿದ್ರೆ ಜಾಸ್ತಿ ಬರ್ತಾ ಹೋಗುತ್ತೆ ಇಲ್ಲಿರೋರಿಗೆ, ನಿದ್ರೆಯನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿದ್ದೆಯನ್ನ ಮಾಡಿ, ನಿದ್ರೆ ಮಾಡಿದ್ರೆ ಮೈಂಡ್ ಕೂಲ್ ಆಗುತ್ತೆ. ನಿದ್ದೆನ ಬಿಟ್ಬಿಟ್ಟು ನೀವೇನಾದ್ರೂ ಬೇರೆ ವಿಚಾರಗಳಿಗೆ ಕೆದಕ್ತಾ ಹೋದ್ರೆ ಟೋಟಲಿ ಲಾಸ್, ಫ್ಲಾಪ್ ಅಂತ ಹೇಳ್ತೀವಿ. ಹಾಗಾಗಿ 1 ವರ್ಷಗಳ ಕಾಲ ಇವರಿಗೆ ತುಂಬಾ ಕಷ್ಟಕರವಾದಂತಹ ದಿನಗಳು ಮರುಕಳಿಸುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ಮುಂದಿನ ವಿಚಾರಕ್ಕೆ ಬಂದ್ರೆ ಆಧ್ಯಾತ್ಮಿಕತೆ. ಇವರಿಗೆ ನೋಡಿ, ಈ ಒಂದು ಮಿಥುನ ರಾಶಿಯವರು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಬಿಟ್ಟು ನಿಮ್ಮಲ್ಲಿರುವಂತಹ ಪಾಪ ಕರ್ಮಗಳನ್ನ ಸೊ ನೀವು ತೊಳೆದುಕೊಂಡು ಬರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಈ ಒಂದು ಪುಣ್ಯಕ್ಷೇತ್ರಗಳಂದ್ರೆ ಶಕ್ತಿ ಪೀಠಗಳಿದಾವೆ, ನಮಗೆಲ್ಲ ಗೊತ್ತೇ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಚಾಮುಂಡಿ ಬೆಟ್ಟನು ಕೂಡ ಒಂದು ಶಕ್ತಿ ಪೀಠ. ಮತ್ತೆ ಈ ಕಡೆ ಮಹಾರಾಷ್ಟ್ರದ ಕಡೆ ಹೋದ್ರೆ ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿ, ಇದು ಕೂಡ ಒಂದು ಶಕ್ತಿ ಪೀಠ ಅಂತ ಕರಿತೀವಿ. ಶಕ್ತಿ ಪೀಠಗಳಿಗೆ ನೀವು ಹೋಗೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಶುರುವಾಗ್ತಾ ಹೋಗುತ್ತೆ. ಸೊ ಯಾಕಪ್ಪ ನಾವು ಶಕ್ತಿ ಪೀಠಗಳಿಗೆ ಹೋಗ್ಬೇಕು ಅಂತಂದ್ರೆ, ನೋಡಿ, ಒಂದು ಬೈಕ್ ಅನ್ನ ತಗೊಂಡಿರ್ತೀವಿ ನಾವು. ಸೊ ಪ್ರತಿ ತಿಂಗಳಿಗೆ ಒಂದ್ಸರಿ ಅಥವಾ 6 ತಿಂಗಳಿಗೆ ಒಂದ್ಸರಿ ನಾವು ಸರ್ವಿಸ್ ಸ್ಟೇಷನ್ಗೆ ಹೆಂಗ್ ತಗೊಂಡ್ ಹೋಗ್ತೀವಿ ಹೇಳಿ? ಒಂದು ತಗೊಂಡಿರುವಂತಹ ಬೈಕ್ ಅನ್ನೇ ನಾವು ಸರ್ವಿಸ್ ಸ್ಟೇಷನ್ ತಗೊಂಡ್ ಹೋಗ್ತೀವಿ ಅಂತಂದ್ರೆ, ಒಬ್ಬ ಮನುಷ್ಯನಾಗಿ ನಾವು ಕೂಡ ಒಂದು ಸರ್ವಿಸ್ ಸ್ಟೇಷನ್ ಅಂದ್ರೆ ದೇವಸ್ಥಾನಗಳಿಗೆ ವರ್ಷಕ್ಕೆ 1 ಬಾರಿ ಆದ್ರೂ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡ್ ಬರೋದ್ರಿಂದ ನಮಗೆ ಒಂದು ನೆಗೆಟಿವಿಟಿ ಕಡಿಮೆ ಆಗ್ಬಿಟ್ಟು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ. ನೀವು ಮಾಡುವಂತ ಕೆಲಸಗಳೇ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಿಥುನ ರಾಶಿಯ ವಿಚಾರಕ್ಕೆ ನೋಡ್ತಾ ಹೋದ್ರೆ ಇವರು ತುಂಬಾ ಹುಷಾರಾಗಿರೋದು ಒಳ್ಳೇದು, ತುಂಬಾ ಜಾಗರೂಕತೆಯಿಂದ ಇರಿ. ಸೊ ನಿಮ್ಮ ಜಾತಕ ಕೆಟ್ಟೋಗಿದ್ರೆ ಆ ದೇವರನ್ನ ನಿಮ್ಮನ್ನ ಕಾಪಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಈ ಪರಿಹಾರಗಳನ್ನ ಮಾಡ್ತಾ ಹೋಗಿ, ನಿಮಗೆ ಒಂದು ಲೈಫ್ ಅಲ್ಲಿ ಆವರೇಜ್ ಅಲ್ಲಿ ನಡೀತಾ ಹೋಗುತ್ತೆ. ಸೊ ಇವರು ಪರಿಹಾರದ ವಿಚಾರಕ್ಕೆ ಬಂದ್ರೆ ನಾನು ಹೇಳುವಂತದ್ದು ಏನು ಅಂತಂದ್ರೆ, ಇವರು ಗಣಪತಿ ದೇವರ ಒಂದು ದರ್ಶನ ಮಾಡೋದ್ರಿಂದ ಇವರಿಗೆ ಉತ್ತಮವಾದಂತಹ ಫಲ ಸಿಗ್ತಾ ಹೋಗುತ್ತೆ. ಅದರ ಜೊತೆಯಾಗಿ ಮಣ್ಣಿನ ಒಂದು ಗಣಪತಿಯನ್ನ ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಒಂದು ತುಂಬಾ ಫೇಮಸ್ ಆಗಿರುವಂತಹ ಗಣಪತಿ ದೇವಸ್ಥಾನಗಳಿಗೆ ಹೋದ್ರೆ ಇನ್ನೂ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗದೆ ಇದ್ದಂತವ್ರು ನೀವು ಹನುಮಂತ ದೇವರ ದರ್ಶನವನ್ನ ಮಾಡೋದ್ರಿಂದಲೂ ಕೂಡ ಫಲವನ್ನ ಪ್ರಾಪ್ತಿ ಮಾಡ್ಕೋಬಹುದಾಗಿದೆ. ಹನುಮಂತ ದೇವರಿಗೆ ನೀವು ಹೋಗ್ಬಿಟ್ಟು ಅಲ್ಲಿ ಒಂದು ಹನುಮಾನ್ ಚಾಲೀಸನ್ನ ಪಠಣವನ್ನ ಮಾಡೋದ್ರಿಂದ, ಅಟ್ಲೀಸ್ಟ್ ಪ್ರತಿ ಶನಿವಾರ ಅಥವಾ ಮಂಗಳವಾರ ಹೋಗ್ಬಿಟ್ಟು ಹನುಮಾನ್ ಚಾಲೀಸನ್ನ ವಾರಕ್ಕೆ 1 ಬಾರಿ ಆದ್ರೂ ಪಠಣೆಯನ್ನ ಮಾಡಬಹುದರಿಂದ ಈ ಮಿಥುನ ರಾಶಿಯವರಿಗೆ ಬರುವಂತಹ ಈ ಒಂದು ನಷ್ಟಗಳ ಬಗ್ಗೆ ನೀವು
ಸ್ವಲ್ಪ ಕೇರ್ಫುಲ್ ತಗೊಂಡು ಮಾಡುವಂಥ ಕೆಲಸದಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಶುರುವಾಗ್ತಾ ಹೋಗುತ್ತೆ. ಸೊ ಇದು ಎಲ್ಲ ರಾಶಿ, ಈ ಒಂದು ಮಿಥುನ ರಾಶಿ ಎಲ್ಲರಿಗೂ ಕೂಡ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದ. ನಿಮ್ಮ ಜಾತಕ ಒಂದ್ಸಲ ಚೆಕ್ ಮಾಡಿಸಿ, ಅಲ್ಲಿ ಕೆಟ್ಟೋಗಿದ್ರೆ ನಾನು ಹೇಳಿರುವಂತಹ ಪಾಯಿಂಟ್ಸ್ಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ರೆ ಮಾತ್ರ ನೀವು ಪರಿಹಾರಕ್ಕೆ ಹೋಗಿ. ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಆಗಿ ಹೋಗ್ಬೋದು. ಇಲ್ಲ ನನಗೆ ಇನ್ನೂ ಒಳ್ಳೇದಾಗಬೇಕು ಅಂದ್ರೆ ನೀವು ಈ ಪರಿಹಾರಗಳನ್ನ ಮಾಡೋದ್ರಿಂದ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ ಅಷ್ಟೇ. ಅಂದ್ರೆ ಈಗ ನೀವು ಈಗ ಒಂದು 10 ಲ್ಯಾಕ್ ಅರ್ನ್ ಮಾಡ್ತಿರ್ತೀರಾ ಅಂತಂದ್ರೆ ಅದೇ ಆವರೇಜ್ ಅಂತ ಕರಿತೀವಿ. ನಿಮಗೆ ಇನ್ನೂ ಚೆನ್ನಾಗಾಗಬೇಕು ಗುರುಗಳು ಅಂತಂದ್ರೆ ಈ ಪರಿಹಾರಗಳನ್ನ ಮಾಡಿ 10 ಲ್ಯಾಕ್ ಅರ್ನ್ ಮಾಡೋಂಥವ್ರು 20 ಲ್ಯಾಕ್ ಮಾಡ್ತೀರಾ. ಸೊ ಈ ರೀತಿಯಾಗಿ. ಇಲ್ಲ ಅಂತಂದ್ರೆ ನೀವು ಪರಿಹಾರಗಳೆಲ್ಲ ನಿಮ್ಮ ಜಾತಕ ಎಲ್ಲ ಕೆಟ್ಟೋದ್ರೆ 10 ಲ್ಯಾಕ್ ಅರ್ನ್ ಮಾಡ್ತಿದ್ದವನು 0ಗೆ ಬಂದ್ಬಿಡ್ತಾನೆ. ಸೊ ಹಾಗಾಗಿ ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ನಾನು ತಿಳಿಸಿರುವಂತಹ ಪರಿಹಾರಗಳು. ಇದನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಒಂದು ಫಲಗಳು ಲಭಿಸಲಿ ಅಂತ ಹೇಳಿ